ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ರುಚಿಯಾದ ಆರೋಗ್ಯಕರವಾದ ಪಾಮ್ ಜಾಗ್ರಿ ತಾಟಿ ಬೆಲ್ಲದಿಂದ ಮಾಡಿರುವಂಥ ಸೀಸಾಮ್ ಲಡ್ಡು ಅಂದರೆ ಎಳ್ಳುಂಡೆ ಹೇಗೆ ತಯಾರು ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಜೊತೆಗೆ ಹೆಲ್ದಿ ಕೂಡ. 2 ವರ್ಷದ ಮಕ್ಕಳಿಂದ 100 ವರ್ಷದವರೆಗೂ ಎಲ್ಲರೂ ತಿನ್ಬೋದು. ಡಯಾಬಿಟಿಸ್ ಪೇಷಂಟ್ಸ್ ಕೂಡ ತಿನ್ಬೋದು. ಇದಕ್ಕೆ ಬೇಕಾಗಿರೋದು ಪಾಮ್ ಜಾಗ್ರಿ, ತಾಟಿ ಬೆಲ್ಲ, ತಾಳೆ ಬೆಲ್ಲ ಅಂತ ಕರೀತಾರೆ. ತಾಟಿ ಬೆಲ್ಲ ಈ ಥರ ಇರುತ್ತೆ ಫ್ರೆಂಡ್ಸ್. ಅದನ್ನು ಸಣ್ಣ ಪೀಸಸ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ತಾಟಿ ಬೆಲ್ಲನ 400 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಎಳ್ಳುಂಡೆಗೆ ಬೇಕಾಗಿರೋದು ಎಳ್ಳು, ಕಪ್ಪು ಎಳ್ಳಾನ ತೊಗೊಳ್ಳಿ ಅಥವಾ ಬಿಳಿ ಎಳ್ಳಾದರೂ ತೊಗೋಬೋದು. ನಾನೊಂದು ಅರ್ಧ kg ಅಷ್ಟು 500 ಗ್ರಾಮ್ ಅಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಅಳತೆ ತೊಗೊಳ್ಳಿ. ನಾನು ಈ ಬಟ್ಲಲ್ಲಿ ಎಳ್ಳು ತೊಗೊಂಡೆ, ಅದೇ ಬಟ್ಲಲ್ಲಿ ಬೆಲ್ಲನೂ ತೊಗೋತೀನಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಅದು ನಿಮಗೆ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಹುರಿದ್ರೆ ಪಟ್ಪಟ ಅನ್ನತ್ತೆ ಸ್ಮೆಲ್ಲು ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗಿ ಬಿಡಿ. ಇದಕ್ಕೆ ಬೇಕಾಗಿರೋ ಇನ್ನೊಂದು ಪದಾರ್ಥ ಏಲಕ್ಕಿ. ಒಂದು 5 ರಿಂದ 6 ತೊಗೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಅರ್ಧ kg ಎಳ್ಳು ತೊಗೊಂಡಿದ್ದೀನಿ, 400 ಗ್ರಾಮ್ ಅಷ್ಟು ಪಾಮ್ ಜಾಗ್ರಿ ತೊಗೊಂಡಿದ್ದೀನಿ, ಅದಕ್ಕೆ 5 ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿನಾರು ಬಳಸಿ ಅಥವಾ ಏಲಕ್ಕಿ ಹಾಗೆ ಬಳಸ್ಬೋದು. ಎಳ್ಳು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಅದಕ್ಕೆ ಏಲಕ್ಕಿನೂ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನನ್ನ ಮಕ್ಕಳು ತುಂಬ ಮೆತ್ತಗಾಗಿದ್ರೆ ಇಷ್ಟಪಡಲ್ಲ ಫ್ರೆಂಡ್ಸ್, ಅದಕ್ಕೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ರುಬ್ಕೊಳ್ಳಿ. ಈ ತಾಟಿ ಬೆಲ್ಲ ಬೇಗ ಕರಗಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ನೀರು ಹಾಕಿ, ಒಂದು 5 ರಿಂದ 6 ಸ್ಪೂನಷ್ಟು ನೀರು ಹಾಕಿ ಅದನ್ನು ನೆನೆಯಕ್ಕೆ ಬಿಡಿ ಫ್ರೆಂಡ್ಸ್. ಎಷ್ಟೊತ್ತು ನೆನೆಸ್ಬೇಕು ಅಂದರೆ 1 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ನೋಡಿ ಈ ಥರ ಆಗುತ್ತೆ, ನೀರು ಥರ ಬಂದ್ಬಿಡುತ್ತೆ. ಇನ್ನೂ ಫುಲ್ ಕರಗಿರಲ್ಲ. ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಾ ಇರಿ. ಮಿಕ್ಕಿದ್ದು ಸಣ್ಣ ಸಣ್ಣ ಉಂಡೆ ಇರುತ್ತಲ್ವ ಅದೆಲ್ಲ ಕರಗುತ್ತೆ. ಏನಕ್ಕೆ ಬಿಸಿ ಮಾಡಬೇಕು, ಹಾಗೆ ಬಳಸ್ಬೋದಲ್ವ ಅಂದರೆ ಈ ತಾಟಿ ಬೆಲ್ಲನ ನೈಸರ್ಗಿಕ ಪದ್ಧತಿಯಲ್ಲಿ ತಯಾರಿಸಿರ್ತಾರೆ. ಅದರಿಂದ ಸ್ವಲ್ಪ ಕಸ ಕಡ್ಡಿ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬೆಲ್ಲನ ಕರಗಿಸಿ ಪಾಕ ಮಾಡ್ಕೋಬೇಡಿ. ಬರೀ ಕರಗಿದ್ರೆ ಸಾಕು. ನೀವು ತಿರುಗಿಸ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಸಣ್ಣ ಸಣ್ಣ ಉಂಡೆ ಯಾವುದು ಇಲ್ಲ ಅಂದರೆ ಫುಲ್ ನೀಟಾಗಿ ಕರಗಿದೆ ಅಂತ. ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡಿ ಅದನ್ನು ಎಳ್ಳು ಪೌಡರ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದಕ್ಕೆ ಸ್ಟೀಲ್ ಜಾರ್ನ ಸಹಾಯದಿಂದ ಹಾಕೊಳ್ಳಿ ಫ್ರೆಂಡ್ಸ್. ಸ್ಟೀಲ್ ಜಾರ್ ಏನಕ್ಕೆ ಅಂದರೆ ಪ್ಲಾಸ್ಟಿಕ್ನ ಬಳಸಬೇಡಿ, ಪ್ಲಾಸ್ಟಿಕ್ ಜಾರ್ನ ಬಳಸಬೇಡಿ. ಅದರಿಂದನೂ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ನಮ್ಮ ದೇಹ ಸೇರುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಕಲಸಿ 1 ಗಂಟೆ ಹಾಗೆ ಬಿಡಿ. ಗಟ್ಟಿಯಾಗುತ್ತೆ. ಉಂಡೆ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜ್ ಉಂಡೆ ಬೇಕು ಆ ಸೈಜ್ ಉಂಡೆ ಮಾಡ್ಕೊಳ್ಳಿ. ತುಂಬ ಆರೋಗ್ಯಕರವಾದ ಮತ್ತು ರುಚಿಯಾದ ಎಳ್ಳುಂಡೆ ರೆಡಿ ಆಗುತ್ತೆ. ಪ್ರತಿಯೊಬ್ಬರು ತಿನ್ನಬೇಕಾದ ಆಹಾರ ಫ್ರೆಂಡ್ಸ್. ಏನಕ್ಕೆ ಅಂದರೆ ಎಳ್ಳಲ್ಲಿ ತುಂಬ ಹೆಚ್ಚಾಗಿ ಕ್ಯಾಲ್ಶಿಯಂ ಇರುತ್ತೆ. ವಾರಕ್ಕೆ 1 ಅಥವಾ 2 ಎಳ್ಳುಂಡೆ ತಿನ್ನೋದ್ರಿಂದ ನಿಮಗೆ ಬೇಕಾಗಿರೋ ಕ್ಯಾಲ್ಶಿಯಂ ನಿಮಗೆ ಸಿಗುತ್ತೆ. ಇನ್ನು ಪಾಮ್ ಜಾಗ್ರಿನ ಏನಕ್ಕೆ, ತಾಟಿ ಬೆಲ್ಲ ಏನಕ್ಕೆ, ನಾವು ಮಾಮೂಲಿ ಬೆಲ್ಲನ ಬಳಸ್ಬೋದಲ್ವಾ ಅಂದರೆ ತಾಟಿ ಬೆಲ್ಲದಲ್ಲಿ ತುಂಬ ಹೆಚ್ಚಾಗಿ ಪೋಷಕಾಂಶಗಳಿರುತ್ತೆ. ಐರನ್ ತುಂಬ ಜಾಸ್ತಿ ಇರುತ್ತೆ, ಅಂದರೆ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಕೂಡ ಇರುತ್ತೆ ಫ್ರೆಂಡ್ಸ್. ಪಾಮ್ ಜಾಗ್ರಿ ಬೆನಿಫಿಟ್ಸ್ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಒಂದ್ಸಲ ನೋಡಿ. ಹೆಲ್ತ್ ಬೆನಿಫಿಟ್ಸ್ ಆಫ್ ಪಾಮ್ ಜಾಗ್ರಿ ಕನ್ನಡ ಸಂಜೀವಿನಿ ಹೀಗೆ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ತಾಟಿ ಬೆಲ್ಲ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತಾಗುತ್ತೆ. ಈ ರೆಸಿಪಿನ ನನ್ನ ಮಗಳು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಅದರಿಂದ ವಿಡಿಯೋ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ನಿಮ್ಗೆ ಯಾವುದೇ ವಿಡಿಯೋ ಇಷ್ಟಾದರೂ ಪ್ಲೀಸ್ ಒಂದ್ಸಲ ಲೈಕ್ ಮಾಡಿ, ಅದರಿಂದ ನನ್ನ ವೀಡಿಯೋಸ್ ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್. ಕೊನೆಯದಾಗಿ ಒಂದು ಮಾತು ಫ್ರೆಂಡ್ಸ್, ನಿಮ್ಮ ಮನೆಯೇ ಹಾಸ್ಪಿಟಲ್, ಅಡುಗೆ ಮನೆಯೇ ಮೆಡಿಕಲ್ ಶಾಪ್, ಅಮ್ಮನೇ ಡಾಕ್ಟರ್, ಆಹಾರವೇ ಔಷಧಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.